ಹಾಯ್ ಫ್ರೆಂಡ್ಸ್. ನಾನಿವತ್ತು ಮಹಾಶ್ವೇತ ಎಂಬ ಕನ್ನಡ ಪುಸ್ತಕದ ವಿವರವಾದ ಕನ್ನಡ ಸಾರಾಂಶದಲ್ಲಿ ಹೇಳುತ್ತಿದ್ದೇನೆ. ಈ ಕಥೆಯ ನಾಯಕಿ ಬಂದು ಅನುಪಮ ಅಂತ. ಅವಳು ಸುಂದರ, ಬುದ್ಧಿವಂತ ಮತ್ತು ನಾಟಕಗಳಲ್ಲಿ ಅಭಿನಯಿಸುವ ಪ್ರತಿಭೆಯುಳ್ಳ ಹುಡುಗಿಯಾಗಿರುತ್ತಾಳೆ. ಆದರೆ ಅವಳದು ಏನಂತಂದರೆ, ಅವಳು ಒಂದು ಬಡ ಕುಟುಂಬದಿಂದ ಬಂದವಳು ಮತ್ತು ಅವಳ ಸೌಂದರ್ಯವೇ ಅವಳ ದೊಡ್ಡ ಸಂಪತ್ತಾಗಿರುತ್ತದೆ. ಅವಳು ಶ್ರೀಮಂತ ಕುಟುಂಬದ ಡಾಕ್ಟರ್ ಆನಂದ್ ಎಂಬುವ ಆತನ ಜೊತೆ ಮದುವೆಯಾಗುತ್ತಾಳೆ. ಮದುವೆ ಆದ ಮೇಲೆ ಅವಳ ಜೀವನ ಒಂದು ಕನಸಿನಂತೆ ಕಾಣುತ್ತದೆ. ಸಂತೋಷ, ಪ್ರೀತಿ, ಗೌರವ ಎಲ್ಲವೂ ಇರುತ್ತದೆ. ಆದರೆ ಒಂದು ದಿನ ಅನುಪಮ ತನ್ನ ಕಾಲಿನಲ್ಲಿ ಸಣ್ಣ ಬಿಳಿ ಮಚ್ಚೆ ಕಾಣುತ್ತಾಳೆ. ಅದು ನಿಧಾನವಾಗಿ ಹೆಚ್ಚುತ್ತಾ ಹೋಗುತ್ತದೆ. ಆಮೇಲೆ ಗೊತ್ತಾಗುತ್ತದೆ ಅವಳಿಗೆ ಇದು ಲ್ಯೂಕೋಡರ್ಮಾ ಎಂಬ ಚರ್ಮದ ಕಾಯಿಲೆಯಾಗಿರುತ್ತದೆ. ಫ್ರೆಂಡ್ಸ್, ಭಾವನೆ ಮೊದಲಿಗೆ ಅವಳು ಭಯ, ಗೊಂದಲ ಅನುಭವಿಸುತ್ತಾಳೆ. ಇದು ದೊಡ್ಡ ಸಮಸ್ಯೆಯಾ ಎಂಬ ಆತಂಕ ಅವಳಿಗೆ. ಆನಂದ್ಗೆ ತಿಳಿದರೆ ಅವನು ಏನೆನ್ನುತ್ತಾನೋ ಎನ್ನುವ ಭಯ. ಮತ್ತು ಅನುಪಮ ಈ ವಿಷಯವನ್ನು ಮರೆಮಾಚಲು ಪ್ರಯತ್ನಿಸುತ್ತಾಳೆ. ಆದರೆ ಸತ್ಯ ಹೊರಬೀಳಿತು. ಹಾಗೆಯೇ ಒಂದು ದಿನ ಸತ್ಯ ಹೊರಬೀಳುತ್ತದೆ. ಆನಂದ್ ಮತ್ತು ಅವನ ಕುಟುಂಬ ಅವಳನ್ನು ಅವಮಾನಿಸುತ್ತಾರೆ ಮತ್ತು ಕಾಯಿಲೆ ಇದೆ ಇವಳಿಗೆ, ಈ ಕಾಯಿಲೆ ಇದ್ದವಳು ಬೇಡ ಎಂದು ತಳ್ಳಿ ಹಾಕುತ್ತಾರೆ. ಆನಂದ್ ಅವಳನ್ನು ಬಿಟ್ಟು ವಿದೇಶಕ್ಕೆ ಹೋಗುತ್ತಾನೆ. ಆಗ ಅವಳು ದುಃಖದಿಂದ ಮುಗಿದು ಬೀಳುತ್ತಾಳೆ. ನನ್ನ ಸೌಂದರ್ಯವೇ ನನ್ನ ಶತ್ರು ಆಯಿತೆ ಅಂತಂದು ತುಂಬ ನೋವನ್ನು ಅನುಭವಿಸುತ್ತಾಳೆ. ಮತ್ತು ತನ್ನ ಗಂಡನಿಂದ ಬಂದ ನಿರಾಕರಣೆ ಅತ್ಯಂತ ಮನಸ್ಸಿಗೆ ಅವಳಿಗೆ ನೋವು ತಂದುಕೊಡುತ್ತದೆ. ಮತ್ತು ಅನುಪಮ ತನ್ನ ತಂದೆಯ ಮನೆಗೆ ಬರುತ್ತಾಳೆ. ಆದರೆ ಅಲ್ಲಿ ಕೂಡ ಅವಳಿಗೆ ಶಾಂತಿ ಇಲ್ಲ. ಅವಳ ಮನೆಯಲ್ಲಿ ಎಲ್ಲರೂ ಅವಳನ್ನು ಒಂದು ಭಾರ ಎಂದು ನೋಡುತ್ತಾರೆ. ಸಮಾಜವು ಅವಳನ್ನು ತಳ್ಳುತ್ತದೆ. ಸಂಪೂರ್ಣ ಒಂಟಿತನ ಅನುಭವಿಸುತ್ತಾಳೆ. ಅವಮಾನ, ನಿರಾಶೆ. ಕೆಲ ಸಮಯದಲ್ಲಿ ಅವಳು ಬದುಕಲು ಇಷ್ಟವಿಲ್ಲ ಎಂದು ಕೂಡ ಬಯಸುತ್ತಾಳೆ. ಆದರೆ ಒಂದು ಹಂತದಲ್ಲಿ ಅನುಪಮ ತಾನು ಹೇಗೆ ಬದುಕಬಾರದು ಎಂದು ನಿರ್ಧರಿಸುತ್ತಾಳೆ. ಅವಳು ಮುಂಬೈಗೆ ಹೋಗುತ್ತಾಳೆ. ಅಲ್ಲಿ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸುತ್ತಾಳೆ. ಕೆಲಸ ಮಾಡುತ್ತಾಳೆ. ತನ್ನ ಪ್ರತಿಭೆಯಿಂದ ಗೌರವ ಪಡೆಯುತ್ತಾಳೆ. ನಿಧಾನವಾಗಿ ಆತ್ಮವಿಶ್ವಾಸ ಅವಳಿಗೆ ಹೆಚ್ಚುತ್ತದೆ. ನನ್ನ ಜೀವನವು ನಾನು ಕಟ್ಟಿಕೊಳ್ಳಬೇಕು ಎಂಬ ದೃಢತೆ ಅವಳಿಗೆ ಬರುತ್ತದೆ. ನೋವಿನಿಂದ ಹೊರಬಂದು ಬಲಿಷ್ಠ ವ್ಯಕ್ತಿಯಾಗುತ್ತಾಳೆ. ಕೊನೆಯಲ್ಲಿ ಏನಾಗುತ್ತಂದರೆ, ಆನಂದ್ ತನ್ನ ತಪ್ಪನ್ನು ಅರಿತು ಮರಳಿ ಬರುತ್ತಾನೆ. ಆದರೆ ಅನುಪಮ ಈಗ ಬದಲಾಗಿರುತ್ತಾಳೆ. ಅವಳು ಅವನನ್ನು ಒಪ್ಪಿಕೊಳ್ಳುವುದಿಲ್ಲ. ತನ್ನ ಸ್ವಾಭಿಮಾನವನ್ನು ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಗೌರವ, ಆತ್ಮಸಂತೋಷ, ನಾನು ಸಾಕು ಎಂಬ ಸ್ವಾಭಿಮಾನ ಅವಳಿಗೆ. ಹೊರಗಿನ ಸೌಂದರ್ಯಕ್ಕಿಂತ ಅಂತರಂಗದ ಬಲ ಮುಖ್ಯ ಎಂದು ಅವಳು ಈ ಸಮಾಜಕ್ಕೆ ಹೇಳುತ್ತಾಳೆ. ಸಮಾಜ ಕೆಲವೊಮ್ಮೆ ಅನ್ಯಾಯವಾಗಿ ನಿರ್ಣಯಿಸುತ್ತದೆ. ಮಹಿಳೆಯರು ಸ್ವತಂತ್ರವಾಗಿರಬೇಕು. ಕಷ್ಟಗಳು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ. ತಳ್ಳಲ್ಪಟ್ಟ ಒಬ್ಬ ಮಹಿಳೆ ತನ್ನ ಆತ್ಮವಿಶ್ವಾಸದಿಂದ ಮತ್ತೆ ಎದ್ದು ನಿಂತ ಕಥೆ ಇದು.